ಅಲ್ಲ ಮೇಡಮ್, ಏನಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾ ಇರೋದು ನಾವು. ನಮ್ಮ ಕನ್ನಡ ಸಿನಿಮಾ ನಮ್ಮತನ, ನಮ್ಮ ಮಣ್ಣು, ನಾವಿಲ್ಲ ಅನ್ನೋ ತಿಂದಿವಿ, ನಮ್ಮ ತಾಯಿ ಕನ್ನಡ. ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್. ಬೇರೆದಕ್ಕೆ ಯಾಕೆ ಯಾರಾದರೂ ಬಂದ್ರೆ ಮೇಡಮ್, ಈಗ ಉದಾಹರಣೆ ಹೆಂಗೆ ಅಂದ್ರೆ ಮೇಡಮ್, ಯಾವುದೋ ತೆಲುಗು ಸಿನಿಮಾ ತಗೊಂಡ್ರೆ ಇಲ್ಲಿ 50 ಕೋಟಿ 60 ಕೋಟಿಗೆ ತಗೊಂತಾರೆ ಮೇಡಮ್. ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ಗೊತ್ತಿಲ್ಲದ ಇರೋದು ಏನೂ ಇಲ್ಲ ಏನು ಮೇಡಮ್, 50 ಕೋಟಿ. ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು 1.5 ವರ್ಷ 2 ವರ್ಷದಿಂದ ಮಾಡ್ತೇನೆ ಮೇಡಮ್. ಅವನು ಕಾಂಪೀಟ್ ಮಾಡಲೇಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಮೇಡಮ್, ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ, ಮಗ ಇವನೇನೋ ಸರಿಯಾಗಿ ತೆಗ್ದಿಲ್ಲ, ಕ್ವಾಲಿಟಿ ಇಲ್ಲ, ಕಂಟೆಂಟ್ ಇಲ್ಲ, ಹಂಗೆ ತಿರ್ಕೊಂತಾರೆ ಮೇಡಮ್. ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ. ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ, ಮುಚ್ಕೊಂಡು ಹೋದ್ರು, ಕಿತ್ಕೊಂಡು ಹೋದ್ರು, ಕಟ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು, ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಯಾಕೆ ಎದರ್ಕೋಬೇಕು? ಜನ ಇಂಪಾರ್ಟೆಂಟ್ ಮೇಡಮ್. ಅವ್ರು ನಿಂತ್ರೆ. ಥ್ಯಾಂಕ್ ಯು ಮೇಡಮ್, ಲವ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಜನ ಇದ್ರೆ ನಾನು ಹಿಂಗೇನೆ ಅವನು ಶೂಟಿಂಗಲ್ಲಿ ಹಿಂಗೇನೆ